ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2-3 ದಿನಗಳಿಂದ ವಾಟ್ಸ್ಆಪ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೈಲ್ವೆ ಅತಿ ದೊಡ್ಡ ನೋಟಿಫಿಕೇಶನ್ ಅನ್ನ ಸ್ಟಾರ್ಟ್ ಮಾಡಿದೆ ಅಂತ ಒಂದು ನೋಟಿಫಿಕೇಶನ್ ಹರಿದಾಡ್ತಾ ಇದೆ. 1,37,000 ಡಿ ಗ್ರೂಪ್ ನ್ಯೂ ವೇಕೆನ್ಸಿಗಾಗಿ ರೈಲ್ವೆ ಒಂದು ಹೊಸ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಅದನ್ನ ನೀವಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ನೀವೆಲ್ಲರೂ ಅಪ್ಲಿಕೇಶನ್ ಹಾಕಿ ಅಂತ ಒಂದು ನೋಟಿಫಿಕೇಶನ್ ವಾಟ್ಸ್ಆಪ್ ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಅದರ ಸತ್ಯಾಸತ್ಯತೆ ಬಗ್ಗೆ ಇವತ್ತು ನಾವು ನೋಡೋಣ. ನೀವು ಆ ನೋಟಿಫಿಕೇಶನ್ ಅನ್ನ ಓಪನ್ ಮಾಡಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ನಿಜವಾಗ್ಲೂ ಅಥವಾ ಸುಳ್ಳಾಗಿದೆಯಾ ಅಂತ. ಅದನ್ನ ಯಾವ ರೀತಿ ನಾವು ನೋಡ್ಬೋದು ಅಂತಂದ್ರೆ, ಇದರಲ್ಲಿ ನೀವು ಎಲ್ಲಾ ಕಡೆ ಹುಡುಕಾಡಿದ್ರು ಎಲ್ಲೇ ಒಂದೇ ಒಂದು ಕಡೆನೂ ಸಹ ಇದರಲ್ಲಿ ಏನಿಲ್ಲ, ಇದರ ನೋಟಿಫಿಕೇಶನ್ ನಂಬರ್ ಇಲ್ಲೇ ಇಲ್ಲ. ಇದರಲ್ಲಿ ನೋಟಿಫಿಕೇಶನ್ ನಂಬರ್ ಎಲ್ಲಿ ಕೊಟ್ಟೇ ಇಲ್ಲ ಅವರು. ಆದ್ರೆ ಬರೀ ಕೇವಲ ಏನ್ ಕೊಟ್ಟಿದ್ದಾರೆ, ರಿಕ್ರೂಟ್ಮೆಂಟ್ ಪೋಸ್ಟ್ ವೇಕೆನ್ಸಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಜೋನ್ ವೈಸ್ ವೇಕೆನ್ಸಿ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ರೈಲ್ವೆ ಡಿ ಪೆಟ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ನೋಡ್ತಾ ಹೋದಂತ ಇಲ್ಲಿ ಏನ್ ಮಾಡಿದ್ದಾರೆ, ಎಕ್ಸಾಮ್ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಯನ್ನ ಸತ್ಯ ಇರುವ ತರನೇ ಇದರಲ್ಲಿ ಏನ್ ಮಾಡಿದ್ದಾರೆ ಕೊಡ್ತಾ ಹೋಗಿದ್ದಾರೆ. ಆದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನ್ ಕೊಟ್ಟಿದಾರಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಗೆ ಹೋಗಿ ಲಿಂಕ್ ಆಗುತ್ತೆ. ಅದರಿಂದ ನಾವು ಇದನ್ನ ತಿಳ್ಕೊಳ್ಬಹುದು ಇದು 100% ಫೇಕ್ ನೋಟಿಫಿಕೇಶನ್ ಅಂತ. ಯಾಕಂದ್ರೆ ವಾಟ್ಸ್ಆಪ್ ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ನೋಟಿಫಿಕೇಶನ್ ಹರಿ ಬಿಡ್ತಾನೆ ಇರ್ತಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಕ್ಸಾಮ್ಗಾಗಿ ಎಷ್ಟೋ ಜನ ಪ್ರಿಪೇರ್ ಆಗ್ತಾ ಇರ್ತಾರೆ. ಅದರಿಂದ ಅವ್ರನ್ನ ದಾರಿ ತಪ್ಪಿಸೋಕೆ ಈ ರೀತಿ ನೋಟಿಫಿಕೇಶನ್ ಹರಿ ಬಿಡ್ತಾನೆ ಇರ್ತಾರೆ. ಆದ್ರೆ ನಾವು ಫಸ್ಟ್ ಇದ್ರ ಬಗ್ಗೆ ಇದರಲ್ಲಿ ನೋಡ್ಬೇಕಾಗಿದ್ದು ಏನಂತಂದ್ರೆ, ಇದ್ರ ನೋಟಿಫಿಕೇಶನ್ ಎಲ್ಲಿದೆ, ಇದರ ನೋಟಿಫಿಕೇಶನ್ ನಂಬರ್ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದರಲ್ಲಿ ಎಲ್ಲೂ ನೋಟಿಫಿಕೇಶನ್ ನಂಬರ್ ಅನ್ನೋದು ಇಲ್ಲವೇ ಇಲ್ಲ. ಮತ್ತೆ ಇದರ ವೆಬ್ಸೈಟ್ ನೋಡಿದ್ರೆ ಯಾವುದೋ ಥರ್ಡ್ ಪಾರ್ಟಿ ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಇದು ಒಂದು ಸುಳ್ಳು ನೋಟಿಫಿಕೇಶನ್ ಅಂತ. ಇದೇ ರೀತಿ ಇನ್ನು ಮುಂದೆ ಈಗಾಗಲೇ ಏನಾಗಿದೆ ಅಂತಂದ್ರೆ, ರೈಲ್ವೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಗಾಗಿ ಕಾಲ್ ಮಾಡಿದ್ದಾರೆ. ಅದಕ್ಕೆ ಅಪ್ಲಿಕೇಶನ್ ಹಾಕಿ ಮತ್ತೆ ರೈಲ್ವೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದೆ ಅಂತಂದ್ರೆ, ಈಗ ಸದ್ಯದಲ್ಲೇ ಟೆಕ್ನಿಷಿಯನ್ ಗಾಗಿ 9,000 ಹುದ್ದೆಗಳನ್ನ ಕಾಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದರ ನೋಟಿಫಿಕೇಶನ್ ಬಂದ ತಕ್ಷಣ ನಾನು ನಿಮ್ಗೆ ತಿಳಿಸ್ತೀನಿ. ಅದರ ಮಾಹಿತಿ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವಿಡಿಯೋನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ರೀತಿಯ ಫೇಕ್ ನ್ಯೂಸ್ ಗಳಿಂದ ಬಚಾವಾಗಲಿಕ್ಕೆ ನನ್ನ ಚಾನಲ್ ನ ಫಾಲೋ ಮಾಡಿ. ನಮಸ್ಕಾರ ಸ್ನೇಹಿತರೆ.